ಇವತ್ತು ರೇಣುಕಾಸ್ವಾಮಿ ಹತ್ಯೆಯ ಪ್ರಮುಖ ಆರೋಪಿಗಳನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ಮತ್ತೆ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 13 ಜನರಿಗೆ ಪೊಲೀಸ್ ಕಸ್ಟಡಿಯನ್ನ 5 ದಿನಗಳ ಕಾಲ ವಿಸ್ತರಣೆ ಮಾಡಿದೆ. ಹಾಗಾದ್ರೆ ಇವತ್ತು ಕೋರ್ಟ್ನ ಕಲಾಪದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಯಿತು ಬನ್ನಿ ನೋಡ್ಕೊಂಡು ಬರೋಣ. ನಟ ದರ್ಶನ್ ಅಂಡ್ ಪವಿತ್ರ ಗೌಡ ಮತ್ತೆ 5 ದಿನ ಕಸ್ಟಡಿ. 13 ಆರೋಪಿಗಳಿಗೆ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರಕ್ಕೆ ಕಾಕಿ ಡ್ರಿಲ್ ಮುಂದುವರಿಯಲಿದೆ. ಬೆಂಗಳೂರಿನ ಆರ್ಆರ್ ನಗರದ ಪಟ್ಟಣಗೆರೆ ಸಮೀಪದ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂತಹ ಆರೋಪ ಎದುರಿಸ್ತಾ ಇರುವಂತಹ ನಟ ದರ್ಶನ್, ಪವಿತ್ರ ಗೌಡ ಮತ್ತು ಗ್ಯಾಂಗ್ಗೆ ಮತ್ತೆ 5 ದಿನ ಪೊಲೀಸ್ ಕಸ್ಟಡಿ ಆಗಿದೆ. ಕೊಲೆ ಆರೋಪಿಗಳಿಗೆ ಮತ್ತೆ ಪೊಲೀಸರ ವಿಚಾರಣೆ ಬಿಸಿ ತಟ್ಟಲಿದೆ. 6 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಕೊಲೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಪೊಲೀಸ್ ವ್ಯಾನ್ನಲ್ಲಿ ಕೋರ್ಟ್ಗೆ ಬರ್ತಾ ಇದ್ದಂತೆಯೇ ಪವಿತ್ರ ಗೌಡ ಕಣ್ಣೀರ್ ಹಾಕಿದ್ರು. ಆರೋಪಿಗಳ ಪರ ವಕೀಲರು ವಾದ ಮಂಡಿಸಿ ಕೆಲವರಿಗೆ ಶಾಕ್ ಕೊಡಲಾಗಿದೆ. ಪೊಲೀಸ್ ಕಸ್ಟಡಿ ಬೇಡ ಅಂತ ವಾದಿಸಿದ್ರು. ಆದ್ರೆ ಸರ್ಕಾರದ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಕರಣದ ವಿಚಾರಣೆ ಈಗಷ್ಟೇ ಆಳುವಾಗ್ತಾ ಇದೆ. ಸಂಪೂರ್ಣ ವಿಚಾರಣೆಯ ಅಗತ್ಯ ಇರೋ ಕಾರಣ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಪ್ರಬಲ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದಂತಹ ಜಡ್ಜ್ A8 ರವಿ, A9 ರಾಜು, A15 ಕಾರ್ತಿಕ್ರನ್ನ ಹೊರತುಪಡಿಸಿ ದರ್ಶನ್, ಪವಿತ್ರ ಗೌಡ ಸೇರಿ 13 ಆರೋಪಿಗಳನ್ನ ಪೊಲೀಸ್ ವಶಕ್ಕೆ ಒಪ್ಪಿಸಿ ಆದೇಶ ಕೊಟ್ಟಿದೆ. ಇನ್ನು ಕೋರ್ಟ್ನಲ್ಲಿ ದರ್ಶನ್, ಪವಿತ್ರ ಪರ ವಕೀಲರ ವಾದ ಏನು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಡಿಸಿದಂತಹ ವಾದ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಅಷ್ಟಕ್ಕೂ ಕೋರ್ಟ್ನಲ್ಲಿ ನಡೆದಿದ್ದೇನು? ಜಡ್ಜ್ ಪೊಲೀಸರು ತೊಂದರೆ ಕೊಡ್ತಾ ಇದ್ದಾರಾ? ಅದಕ್ಕೆ ದರ್ಶನ್ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ದರ್ಶನ್, ಪವಿತ್ರ ಸೇರಿದಂತೆ ಎಲ್ಲಾ ಆರೋಪಿಗಳು ಇಲ್ಲ ಅಂತಾನೆ ಹೇಳ್ತಾರೆ. ಎಸ್ಪಿಪಿ ಆರೋಪಿಗಳಿಂದ 10 ಮೊಬೈಲ್ ವಶಕ್ಕೆ ಪಡ್ತಿದ್ದೀವಿ. ಆರೋಪಿಗಳ ಮೊಬೈಲ್ ಅನ್ನ ರಿಟ್ರೀವ್ ಮಾಡಬೇಕಾಗಿದೆ. ಸಿಡಿಆರ್ ವರದಿ, IDPR ಡೇಟಾಗಾಗಿ ಕಾಯ್ತಿದ್ದೀವಿ. ಸ್ಥಳ ಮಹಜರು, ವಾಹನಗಳ ಜಪ್ತಿಯಾಗಿದೆ. 30 ಲಕ್ಷ ಆರೋಪಿಗಳಿಂದ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. A1, A5, A10, A14 ಆರೋಪಿಗಳ ಕಸ್ಟಡಿ ಬೇಕಾಗಿದೆ. ಮತ್ತೆ 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಈ ಆರೋಪಿಗಳ ವಿಚಾರಣೆ ಅವಶ್ಯ ಇದೆ. 9 ದಿನಗಳ ಕಾಲ ಕಸ್ಟಡಿ ಕೊಡಿ. ಹೀಗಂತ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ಬೆಳವಣಿಗೆಯ ಸಿಡಿಯನ್ನ ಕೊಟ್ಟಿದ್ದಾರೆ. ದರ್ಶನ್ ವಕೀಲ A5, A13ಗೆ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ. ಪವಿತ್ರ 6 ದಿನಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದಾರೆ. ಪವಿತ್ರ ವಕೀಲ ಇನ್ನು ಆರೋಪಿಗಳ ಪೈಕಿ ಮಹಿಳೆ ನೋವನ್ನ ಅನುಭವಿಸಿದ್ದಾರೆ. ಆರೋಪಿಗಳ ಹೇಳಿಕೆ ಹೊರಗೆ ಸೋರಿಕೆಯಾಗ್ತಾ ಇದೆ. ರಿಮ್ಯಾಂಡ್ ಅರ್ಜಿ ನೀಡ್ತಾ ಇಲ್ಲ, ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಪವಿತ್ರ ವಕೀಲರು ಹೇಳ್ತಾರೆ. ಇನ್ನು ದರ್ಶನ್ ವಕೀಲರು ಕೂಡ ಮಾತನಾಡಿ ಎಲ್ಲದಕ್ಕೂ ಆರೋಪಿ ದರ್ಶನ್ ಕಾರಣ ಅನ್ನೋದು ಎಷ್ಟು ಸರಿ ಅಂತ ದರ್ಶನ್ ವಕೀಲ ಪ್ರಶ್ನೆ ಮಾಡಿದ್ದಾರೆ. ಹೀಗಂತ ಆರೋಪಿಗಳ ಪರ ವಕೀಲರು ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಮತ್ತೆ 5 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಕೊಟ್ಟಿದೆ. ಸದ್ಯ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ನಡೆಯಲಿದೆ. ಬೆಂಗಳೂರು, ಮೈಸೂರಿನಲ್ಲಿ ಮತ್ತೆ ಸ್ಥಳ ಮಹಜರು ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.